ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಹಾಗಾದರೆ ಬನ್ನಿ ನಮ್ಮ ಇವತ್ತಿನ ಸಂಚಿಕೆ ಸ್ಟಾರ್ಟ್ ಮಾಡೋಣ. ಶಾಂತಿ ತನ್ನ ಮನೆಯ ಆಸ್ತಿಯನ್ನು ಸೂರ್ಯ ಮೀನರ ಹೆಸರಿಗೆ ಮಾಡಬೇಕು ಅಂತ ಲಾಯರನ್ನು ಕರೆಸಿರ್ತಾರೆ. ಆನಂತರ ಲಾಯರ್ ಕೂಡ ಬಂದಿರ್ತಾರೆ. ಲಾಯರ್ ಆ ವಿಲ್ಲನ್ನು ಬರೀತಾರೆ. ಶಾಂತಿಯ ಹೆಸರಲ್ಲಿದ್ದಂಥ ಮನೆಯನ್ನು ಸೂರ್ಯ ಮೀನರ ಹೆಸರಿಗೆ ವರ್ಗಾವಣೆಯನ್ನು ಮಾಡಲಿಕ್ಕೆ ಲಾಯರ್ ಎಲ್ಲ ಏನಿದೆ ನೋಡಿ ಕ್ರಮಗಳು ಅದನ್ನೆಲ್ಲ ಓದಿ ಹೇಳ್ತಾರೆ. ಲಾಯರ್ ಬರೆದಿರುವಂಥ ವಿಲ್ನಲ್ಲಿ ಈ ರೀತಿಯಾಗಿ ಇರುತ್ತೆ. ಶಾಂತಿ ನಿವಾಸ ಎಂಬ ಹೆಸರಿನ ಮನೆಯನ್ನು ಶಾಂತಿಯವರು ಇಚ್ಛೆಯಿಂದ ತನ್ನ ಎರಡನೇ ಮಗನಾದ ಸೂರ್ಯ ಮೀನರ ಹೆಸರಿಗೆ ವರ್ಗಾವಣೆಯನ್ನು ಮಾಡಿರ್ತಾರೆ. ಇದಕ್ಕೆ ಯಾರದ್ದು ತಕರಾರು ಇಲ್ಲ ಅಂತ ಹೇಳಿ ಲಾಯರ್ ಆ ವಿಲ್ಲನ್ನು ಓದ್ತಾರೆ. ಮನೋಜ ಮಾತ್ರ ಬಾಯ್ ಪಡ್ಕೊಳ್ತಾನೆ. ಅಯ್ಯೋ ನನ್ನ ಹೊಟ್ಟೆ ಒಡೆದುಕೊಂಡು ಬೂದಿ ಆಗ್ತಾ ಹೋಗ್ತಾ ಇದೆ. ಅಮ್ಮ, ನನಗೆ ನಿನ್ನ ಆಸ್ತಿ ಬೇಡ, ಆದರೆ ಇವರಿಬ್ಬರ ಹೆಸರಲ್ಲಿ ನಿನ್ನ ಆಸ್ತಿಯನ್ನು ಬರೆಸ್ತಾ ಇದೆಯಲ್ಲ, ಅದನ್ನು ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇನ್ನೂ ಇದೆ ತಡ್ಕೊಳ್ಳೋ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಇನ್ನೂ ಏನಿದೆ ಲೊಟ್ಟೆ. ಮತ್ತೆ ಶಾಂತಿ ಹೇಳ್ತಾಳೆ, ಇರು ಅಂದೆ ಅಂತ. ಮತ್ತು ಲಾಯರ್ ಹತ್ರ ಕೂಡ ಹೇಳ್ತಾಳೆ, ನೀವು ಹೇಳಿ ಸರ್. ಹಾಗೆ ಲಾಯರ್ ಮತ್ತೊಂದು ಸಲ ವಿಲ್ಲನ್ನು ಓದ್ತಾರೆ. ಹಾಗೆಯೇ ಬಸವನಗರದಲ್ಲಿರುವ ಶಾಂತಿ ಹೋಮ್ ಅಪ್ಲೈನ್ಸಸ್ ರಂಗನಾಥ್ ಅವರ ಹೆಸರಲ್ಲಿದ್ದು ಅದರ ಸರ್ವಾಧಿಕಾರವನ್ನು ಕೂಡ ಸೂರ್ಯನ ಹೆಸರಿಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಅದನ್ನು ಕೇಳಿದಾಗ ಮಾತ್ರ ಮನೋಜ್ಗೆ ತಡ್ಕೊಳ್ಳೋಕ್ಕೇ ಆಗೋದಿಲ್ಲ. ಅವನಿಗೆ ಎದೆ ನೋವು ಬಂದುಬಿಡುತ್ತೆ. ಮತ್ತೆ ಮನೋಜ್ ಎದೆ ಮೇಲೆ ಕೈ ಇಟ್ಕೊಂಡು, ಅಮ್ಮ ಹೋಮ್ ಅಪ್ಲಯನ್ಸಸ್ ನಂದು ಕಣಮ್ಮ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿನ್ನೆ ರಾತ್ರಿ ನಮ್ಮ ಮನೆಯವರು ಹೇಳಿದ್ದಾರೆ ಅದೆಲ್ಲ ಇವರ ಹೆಸರಲ್ಲಿ ಇರುವಂಥದ್ದು ಅಂತ. ಬಂದ್ಬಿಡು ಅಪ್ಪಣ್ಣ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅದಕ್ಕೆ ಮನೋಜ, ಅಯ್ಯೋ ಅಮ್ಮ, ಎಲ್ಲ ಅವನಿಗೆ ಕೊಟ್ಬಿಟ್ಟು ನಾನು ಎಲ್ಲಮ್ಮ ಹೋಗ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಎಲ್ಲಾದರೂ ದೇವಸ್ಥಾನದ ಮುಂದೆ ಹೋಗಿ ಭಿಕ್ಷೆ ಬೇಡು ಅಂತ. ಎತ್ತವರನ್ನು ಅಯ್ಯೋ ಅನಿಸಿರೋ ಮಕ್ಕಳು ಯಾವತ್ತೂ ಉದ್ಧಾರ ಆಗಿಲ್ಲ, ಮುಂದೆ ಉದ್ಧಾರ ಆಗೋದೂ ಇಲ್ಲ, ಆಗ್ಲೂಬಾರ್ದು. ಕರ್ಮಕ್ಕೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾರೆ. ಆದರೆ ನಿನ್ನಂಥ ಮಗನಿಗೆ ಈ ತಾಯಿನೇ ಶಿಕ್ಷೆ ಕೊಡಬೇಕು. ಮರ್ಯಾದೆಯಿಂದ ಬದುಕೋಕ್ಕೆ ಕಲ್ತ್ಕೋ, ಇಲ್ಲ ಅಂದರೆ ನನ್ನ ಸೂರ್ಯ ಆಗ್ತಿರೋ ಅನ್ನವನ್ನು ಸುಮ್ಮನೆ ತಿನ್ಕೊಂಡು ಇರಬೇಕು ಅಷ್ಟೇ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇಲ್ಲ ಅಂದರೆ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಕ್ಕೂ ರೆಡಿಯಾಗಿರು ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಯ್ಯೋ ಈ ಅನ್ಯಾಯನ ಕೇಳೋಕ್ಕೆ ಯಾರೂ ಇಲ್ವಾ. ಮತ್ತೆ ಮನೋಜ ರವಿ ಹತ್ರ ಬರ್ತಾನೆ. ರವಿ ನೀನಾದರೂ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ರವಿ ಹೇಳ್ತಾನೆ, ನಾನು ಹೇಳಲ್ಲ ಕಣೋ, ಅಮ್ಮ ತೆಗೆದುಕೊಂಡ ತೀರ್ಮಾನ ಕರೆಕ್ಟಾಗಿದೆ. ಮತ್ತೆ ಮನೋಜ ಶ್ರುತಿಯನ್ನು ಕರೀತಾನೆ, ಮೈಕಮ್ಮ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೋ ಮೋರ್ ಆರ್ಗ್ಯುಮೆಂಟ್ಸ್, ಬೆಸ್ಟ್ ಫಾರ್ ದ ಡಿಸಿಷನ್ ಅಂತ ಹೇಳಿ. ಮತ್ತೆ ಶ್ರುತಿ ಶಾಂತಿ ಹತ್ರ ಹೇಳ್ತಾಳೆ, ಅತ್ತೆ ನೀವು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದೀರಾ ಅಂತೇಳಿ. ಅದಕ್ಕೆ ಮನೋಜ, ನಾನು ಬದುಕಿರಲ್ಲ, ಇದೇ ಜಾಗದಲ್ಲಿ ನೇಣು ಹಾಕ್ಕೊಂಡು ಸತ್ತೋಗ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಏನು ಹೆದರಿಸ್ತಾ ಇದ್ದೀಯಾ? ಇಂಥ ಗೊಡ್ಡು ಬೆದರಿಕೆಗೆ ಹೆದರುವಂಥ ಹೆಣ್ಣು ನಾನಲ್ಲ, ತಿಳ್ಕೊ. ನೀನು ಸರಿ ಹೋಗು ಅಥವಾ ಬಿಟ್ಟು ದೂರ ಹೋಗು, ಅದನ್ನು ಬಿಟ್ಟು ನಿನಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ ಹೇಳ್ತಾನೆ, ಅಮ್ಮ ಮನೆ ಬಿಡು, ಶೋರೂಮ್ ಕಿತ್ಕೊಳ್ಬೇಡಮ್ಮ, ಬೇಜಾನ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದೇನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹಾಗೆ ಅದನ್ನು ಬಳಸ್ಕೊಂಡು ತಿಂದುಬಿಟ್ಟಿದ್ಯಾ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಬೇಡ ಶಾಂತಿ, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯ. ನಾಳೆ ದಿನ ನೀನು ಅದಕ್ಕೆ ಪಶ್ಚಾತ್ತಾಪ ಪಡ್ಬೋದು. ಮತ್ತೆ ಶಾಂತಿ ಹೇಳ್ತಾಳೆ, ಇಲ್ಲ ರೀ, ನಾನು ತೆಗೆದುಕೊಂಡ ನಿರ್ಧಾರದಿಂದ ದೂರ ಸರಿಯೋ ಮಾತೇ ಇಲ್ಲ. ಲಾಯರ್ ಸರ್ ಅಂತ ಹೇಳಿ ಕರೀತಾಳೆ ಲಾಯರನ್ನು. ಮುಂದೇನು ಮಾಡಬೇಕು ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಲಾಯರ್ ಹೇಳ್ತಾರೆ, ನಿಮ್ಮ ಮಗ ಸೊಸೆ ಮತ್ತು ನಿಮ್ಮ ಯಜಮಾನರು ಸೈನ್ ಮಾಡಬೇಕು. ಹಾಗೆ ಸೈನ್ ಮಾಡಲು ಲಾಯರ್ ಒಂದು ಬುಕ್ಸನ್ನು ಕೊಡ್ತಾರೆ. ಶಾಂತಿ ಸೈನ್ ಮಾಡೋಕ್ಕೆ ರೆಡಿ ಆಗ್ತಾಳೆ. ಮತ್ತು ರಂಗನಾಥ್ ಅವರನ್ನು ಕೂಡ ಕರೀತಾಳೆ, ಬನ್ನಿರಿ ಸೈನ್ ಮಾಡಿ ಅಂತೇಳಿ. ಆನಂತರ ಮನೋಜ್ ಏನು ಮಾಡ್ತಾನೆ ಅಂದರೆ, ಬೇಡಪ್ಪ ಈ ರೀತಿ ನಿರ್ಧಾರ ಮಾಡಬೇಡ, ನನ್ನ ಎದೆ ಮೇಲೆ ಕಲ್ಲಾಕಬೇಡಪ್ಪ ಅಂತ ಹೇಳಿ ರಂಗನಾಥ್ ಅವರ ಕಾಲಿಗೆ ಅಡ್ಡ ಬೀಳ್ತಾನೆ. ಅಪ್ಪ ಈ ಮನೆ ಬೇಕಾದರೆ ನನ್ನ ಮಗನಿಗೆ ಕೊಟ್ಬಿಡು, ಆದರೆ ನನಗೆ ಒಂದಾದರೂ ಶೋರೂಮ್ ಆದರೂ ನನಗೆ ಕೊಟ್ಬಿಡಪ್ಪ ಅಂತ ಹೇಳಿ ಕೈ ಮುಗಿದು ಅಂಗಲಾಚ್ತಾನೆ ಮನೋಜ್ ರಂಗನಾಥ್ ಅವರ ಹತ್ರ. ಹಾಗೆ ರಂಗನಾಥ್ ಅವರು ಶಾಂತಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ರೀ ನಾನು ನಿಮಗೆ ಕೈ ಮುಗಿತೇನೆ, ಬಂದು ಸೈನ್ ಮಾಡಿರಿ ಅಂತ ಹೇಳಿ.
ಹಾಗೆ ರಂಗನಾಥ್ ಅವರು ಕೂಡ ಸೈನ್ ಮಾಡ್ತಾರೆ, ಸೂರ್ಯ ಮೀನಾ ಕೂಡ ಸೈನ್ ಮಾಡ್ತಾರೆ. ಆದರೆ ಈ ಮನೋಜ್ಗೆ ಅದನ್ನೆಲ್ಲ ನೋಡಲಿಕ್ಕೇ ಆಗೋದಿಲ್ಲ. ಅವನು ಟೇಬಲ್ ಮೇಲಿದ್ದ, ಅಂದರೆ ಡೈನಿಂಗ್ ಟೇಬಲ್ ಮೇಲಿದ್ದ ಒಂದು ಚೆಂಬಿನಲ್ಲಿ ನೀರಿಟ್ಟಿರ್ತಾರೆ, ಅದನ್ನು ಘಟಘಟನೆ ಅಂತ ಕುಡಿತಾನೆ. ಹಾಗೆ ಎಲ್ಲರ ಸೈನ್ ಕೂಡ ಮಾಡ್ತಾರೆ. ಮತ್ತು ಲಾಯರ್ ಹೇಳ್ತಾರೆ, ಮೇಡಮ್ ಅವರೇ ನೀವು ಕೂಡ ಸೈನ್ ಮಾಡಬೇಕು ಹೌದಾ ಅಂತೇಳಿ ಶಾಂತಿ ಕೂಡ ಸೈನ್ ಮಾಡ್ತಾಳೆ. ಹಾಗೆ ಮನೋಜ್ ಏನು ಮಾಡ್ತಾನೆ ಅಂದರೆ ಕೋಪದಲ್ಲಿ ಅವನ ಕೈಯಲ್ಲಿದ್ದಂತಹ ಚೆಂಬನ್ನು ತೆಗೆದು ನೆಲಕ್ಕೆ ಬಿಸಾಡ್ತಾನೆ. ಆ ಥರ ಬಿಸಾಡಿದ ಪೆಟ್ಟಿಗೆ ಆ ಚೆಂಬು ಏನಾಗ್ತದೆ ಅಂದರೆ ನೆಲಕ್ಕೆ ಅಪ್ಪಳಿಸಿ ಶಾಂತಿಯ ತಲೆ ಮೇಲೇ ಬಂದು ಬೀಳ್ತದೆ. ಶಾಂತಿ ಅಲ್ಲೇ ತಿರುಗಿ ಬೀಳ್ತಾಳೆ, ಅಂದರೆ ಬಿದ್ದು ಬಿಡ್ತಾಳೆ, ನೆಲಕ್ಕೆ ಬಿದ್ದು ಬಿಡ್ತಾಳೆ. ಆಗ ಎಲ್ಲರೂ ಅತ್ತೆ ಅತ್ತೆ ಅಂತ ಹೇಳಿ ಅವಳನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಆದರೆ ಅವಳು ಕೆಳಗಡೆ ಬೀಳ್ತಾಳೆ. ಅದಕ್ಕೆ ಶ್ರುತಿ ಕೂಡ ಬೈತಾಳೆ, ಏನ್ರಿ ಮಾಡಿದ್ರಿ ಮನೋಜ್ ಅವರೇ ಅಂತೇಳಿ. ಅದಕ್ಕೆ ಮೀನಾ ಕೂಡ ಹೇಳ್ತಾಳೆ, ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಮಗೆ ಅಂತೇಳಿ. ಹಾಗೆ ರವಿ ಕೂಡ ಬೈತಾನೆ, ನೀನು ಮನುಷ್ಯನ ಕಣೋ ಅಂತ ಹೇಳಿ. ಹಾಗೆ ಸೂರ್ಯ ಮನೋಜ್ಗೆ ಹೊಡಿಲಿಕ್ಕೆ ಹೋಗ್ತಾನೆ. ಆಗ ರಂಗನಾಥ್ ಅವ್ರು ತಡಿತಾರೆ, ಬೇಡ ಸೂರ್ಯ, ಮೊದಲು ಡಾಕ್ಟ್ರಿಗೆ ಫೋನ್ ಮಾಡು ಅಂತ ಹೇಳಿ. ಹಾಗೆ ಮನೋಜ್ ಏನು ಮಾಡ್ತಾನೆ ಅಂದರೆ ಆ ಬಿಂದಿಗೆಗೆ ಒಂದು ಕಿಸ್ ಕೊಡ್ತಾನೆ. ಯಾಕೆಂದರೆ ಅವನಿಗೆ ಬುಡ್ಬುಡ್ಕೆ ಅವನು ಹೇಳಿದ್ದ, ಯಾವ ಜಾಗದಲ್ಲಿ ಅವರಿಗೆ ತಾಗಿದೆಯೋ ಅದೇ ಜಾಗಕ್ಕೆ ಮತ್ತೆ ಏಟು ಬಿದ್ದಾಗ ಅವರು ಸರಿ ಹೋಗ್ತಾರೆ ಅಂತ ಹೇಳಿ. ಹಾಗೆ ಮನೋಜ್ಗೆ ಒಂದು ಖುಷಿಯಾಗುತ್ತೆ, ಅಮ್ಮನಿಗೆ ಇನ್ನು ನೆನಪು ಬರುತ್ತೆ ಅಂತ ಹೇಳಿ. ಮನೋಜ ಅವನ ಮನಸ್ಸಿನೊಳಗೇ ಮಾತಾಡ್ತಾನೆ, ಸರಿಯಾಗಿ ಬಿತ್ತು, ಯಾವ ಜಾಗಕ್ಕೆ ಬೀಳಬೇಕಿತ್ತು ಆ ಜಾಗಕ್ಕೇ ಅಮ್ಮನಿಗೆ ಪೆಟ್ಟು ಬಿತ್ತು, ಇನ್ನೂ ಅಮ್ಮ ಸರಿ ಹೋಗ್ತಾರೆ ಅಂತ ಹೇಳಿ ಮನಸ್ಸೊಳಗೇ ಅಂದ್ಕೊಳ್ತಾನೆ. ಹಾಗೆ ಡಾಕ್ಟ್ರು ಕೂಡ ಮನೆಗೆ ಬರ್ತಾರೆ. ಡಾಕ್ಟ್ರು ಶಾಂತಿಯನ್ನು ಚೆಕ್ ಮಾಡ್ತಾರೆ. ಆನಂತರ ಮನೋಜ್ ಕೇಳ್ತಾನೆ, ಅಮ್ಮನಿಗೆ ಯಾವಾಗ ಪ್ರಜ್ಞೆ ಬರುತ್ತೆ, ಏನೂ ಆಗಿಲ್ಲ ತಾನೇ ಅಂತೇಳಿ. ಅದಕ್ಕೆ ಡಾಕ್ಟ್ರು ಏನೂ ಆಗಿಲ್ಲ, ಡೋಂಟ್ ವರಿ ಅಂತ ಹೇಳ್ತಾರೆ. ಮತ್ತೆ ಡಾಕ್ಟ್ರು ಹೇಳ್ತಾರೆ, ಒಂದು 5 ನಿಮಿಷದಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ, ಪೇಯ್ನ್ ಇದ್ದರೆ ಮತ್ತೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ರವಿ ಮನೋಜನ್ನು ಕರೀತಾನೆ, ಪೆಂಗ್ಯ. ಅದಕ್ಕೆ ಮತ್ತೆ ಮನೋಜ್ ಹೇಳ್ತಾನೆ, ಏನು ಮಂಗ್ಯ ಅಂತೇಳಿ, ಯಾಕೋ ಹೀಗೆ ಮಾಡಿದೆ ಅಂತ ಕೇಳ್ತಾನೆ ರವಿ. ಮತ್ತೆ ಮನೋಜ ಹೇಳ್ತಾನೆ, ನಾನೇನು ಮಾಡಿದ್ದು, ಚೆಂಬು ಹೊಡೆದದ್ದು, ಬೇಕಿದ್ರೆ ಆ ಚೆಂಬನ್ನು ಹೋಗಿ ಕೇಳ್ಕೊ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಅಪ್ಪ ಪುಣ್ಯಾತ್ಮ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಹೇಳಿ. ಈ ಮನೋಜ ಹೋಗಿ ಶಾಂತಿಯ ತಲೆ ಹತ್ರ ಕೂತ್ಕೊಂಡಿರ್ತಾನೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಎದ್ದೇಳು ಮೇಲೂ ಈ ಕಡೆ ಬಾ ಅಂತ ಹೇಳಿ ಕರೀತಾರೆ. ಹಾಗೆ ಶಾಂತಿ ಹತ್ರ ಸೂರ್ಯನನ್ನು ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತೆ ರಂಗನಾಥ್ ಅವರು ಮನೋಜ್ಗೆ ಹೇಳ್ತಾರೆ, ಒಂದ್ಸಲ ಲಟ್ಟಣಿಗೆಯಲ್ಲಿ ಹೊಡೆಯೋಕ್ಕೆ ಹೋಗಿದ್ದೆ, ಆಮೇಲೆ ಚೊಂಬನ್ನು ಎತ್ತಾಕೊಂಡು ಈ ಸ್ಥಿತಿಗೆ ತಂದುಬಿಟ್ಟಿದ್ಯಾ. ಆಗ ಶಾಂತಿಗೆ ಸ್ವಲ್ಪ ಪ್ರಜ್ಞೆ ಬಂದಾಗೆ ಬರುತ್ತೆ. ಹಾಗೆ ಸೂರ್ಯ ಅಮ್ಮ ಅಮ್ಮ ಅಂತ ಕರೀತಾನೆ. ಆದರೆ ಶಾಂತಿ ಮಾತ್ರ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಮನೋಜ ಅಂತ ಕರೀತಾಳೆ. ಹಾಗೆ ಸೂರ್ಯ ಅಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಸೂರ್ಯನ ಕೈಯನ್ನು ಈ ಮನೋಜ ಎಳೆದು ಬಾರೋ ಈ ಕಡೆ ಅಂತ ಹೇಳಿ ಆ ಸೀಟಲ್ಲಿ ಈ ಮನೋಜ ಕೂತ್ಕೊಳ್ತಾನೆ. ಆಗ ಮನೋಜ್ ಹೇಳ್ತಾನೆ, ಅಮ್ಮ ನಾನೇ ಮನೋಜ, ನೋಡಮ್ಮ ಕಣ್ಬಿಟ್ಟು ನೋಡಮ್ಮ, 5 ಡಿಗ್ರಿ ಮನೋಜ ನಾನೇ, ಫೇಮಸ್ ಬಿಸ್ನೆಸ್ ಮ್ಯಾನ್ ನಾನೇ ಮನೋಜಮ್ಮ ಅಂತ ಹೇಳಿ ಹೇಳ್ತಾನೆ. ನಿನ್ನ ಪ್ರೀತಿ ಮಗ ಅಮ್ಮ, ಎದ್ದೇಳ ಮೇಲೆ ಅಂತ ಹೇಳಿ ಹೇಳ್ತಾನೆ. ಆಗ ಸೂರ್ಯ ಅಮ್ಮ ಅಂತ ಕರೀತಾನೆ. ಹೇಗಿದ್ಯಮ್ಮ ಅಂತ ಕರೀತಾನೆ ಸೂರ್ಯ. ಅದಕ್ಕೆ ಶಾಂತಿ ಮನೋಜ ಅಂತ ಹೇಳಿ ಕರೀತಾಳೆ. ಅದಕ್ಕೆ ಮನೋಜ ಕೇಳ್ತಾನೆ, ಏನಮ್ಮ ಅಂತ ಹೇಳಿ. ಮತ್ತೆ ಮನೋಜ್ ಹೇಳ್ತಾನೆ, ನಿನಗೆ ಏನಾಗಿಲ್ಲ ತಾನೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನನಗೇನು ಆಗಿಲ್ಲ, ಇವನಿಗೇನು ಆಗಿರೋದು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮನೋಜ ಕೇಳ್ತಾನೆ, ಯಾರಿಗೆ, ಸೂರ್ಯನ್ಗ? ಅದಕ್ಕೆ ಮನೋಜ ಹೇಳ್ತಾನೆ, ಅವನಿಗೆ ಏನಾಗಿದೆ, ಒಳ್ಳೆ ಗಡುವ ನಿಂತ್ಕೊಂಡಾಗೆ ನಿಂತ್ಕೊಂಡಿಲ್ವಾ? ಅದಕ್ಕೆ ಶಾಂತಿ ಹೇಳ್ತಾಳೆ, ಅವನು ನನ್ನನ್ನು ಸಕ್ಕರೆ ಅಂತ ತಾನೇ ಕರಿತಾ ಇದ್ದದ್ದು, ಈಗ ಏನು ಅಮ್ಮ ಅಂತಿದ್ದಾನೆ. ಹಾಗೆ ಹೇಳುವಾಗ ಸೂರ್ಯನಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಅಂದರೆ ಶಾಂತಿಯ ತಲೆಗೆ ಬಿದ್ದಾಗ ಶಾಂತಿ ಸಕ್ಕರೆ ಕೊಕ್ಕರೆ ಅಂತ ಕರಿಬೇಡ, ಅಮ್ಮ ಅಂತ ಕರಿ ಅಂತ ಹೇಳಿದ್ದು ಸೂರ್ಯನಿಗೆ ನೆನಪಾಗುತ್ತೆ. ಮತ್ತೆ ಸೂರ್ಯ ಹೇಳ್ತಾನೆ, ಅಲ್ಲಮ್ಮ, ನೀನು ನನ್ನ ಅಮ್ಮ ತಾನೇ, ನಿನ್ನನ್ನು ಅಮ್ಮ ಅಂತ ಕರಿಬಾರ್ದ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿನ್ನ ಬೂಟಾಟಿಕೆ ಪ್ರೀತಿ ನನಗೇನು ಬೇಕಾಗಿಲ್ಲ, ನನ್ನನ್ನು ನೀನು ಸಕ್ಕರೆ ಅಂತಲೇ ಕರಿ ಸಾಕು ಅಂತ ಹೇಳಿ ಹೇಳ್ತಾಳೆ. ಮತ್ತೆ ಸೂರ್ಯ ಹೇಳ್ತಾನೆ, ನೀನು ನನ್ನನ್ನು ಹೇಗೆ ಬೇಕಾದರೂ ಕರಿಬಹುದು, ಆದರೆ ನನ್ನನ್ನು ಮಗ ಅಲ್ಲ ಅಂತ ಹೇಳಬೇಡಮ್ಮ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಜನ್ಮಕ್ಕೆ ಅಂಟ್ಕೊಂಡು ಬಿಟ್ಟಿದ್ಯಲ್ಲಪ್ಪ ರಾವು ಬಡ್ದಂಗೆ, ಎತ್ತ ಹೊಟ್ಟೆ ನಂದು ಅಂದಮೇಲೆ ನೀನು ನನ್ನ ಮಗ ಅಂತ ಹೇಳಲಿಕ್ಕೆ ಹೋಗ್ತಾಳೆ. ಅಲ್ಲಿಗೆ ಸ್ಟಾಪ್ ಮಾಡ್ತಾಳೆ. ಮತ್ತೆ ಶಾಂತಿ ಹೇಳ್ತಾಳೆ, ಅದನ್ನು ಬೇರೆ ಹೇಳಬೇಕು. ಮತ್ತೆ ಮೀನಾ ಹೇಳ್ತಾಳೆ, ದಯವಿಟ್ಟು ಅತ್ತೆ ಈ ರೀತಿಯೆಲ್ಲ ಮಾತಾಡಬೇಡಿ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಇಷ್ಟು ದಿನ ಹೇಗಿದ್ರು ಅದೇ ರೀತಿ ಇರಿ ಅಂತ ಹೇಳಿ ಹೇಳ್ತಾಳೆ ಮೀನಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಂಗ್ಲಿ ಅಲ್ಲ ಕಣೋ, ನಾನು ಹೇಗಿರಬೇಕು ಅಂತ ಇವಳೇ ಹೇಳೋಕೆ ಬಂದ್ಬಿಟ್ಲಾ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಲ್ಲಿ ಅಂತೇಳಿ ಮೀನನಿಗೆ ಬೈತಾಳೆ ಶಾಂತಿ. ಹಾಗೆ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಸೂರ್ಯನಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಅಂದರೆ ಶಾಂತಿ ಅವನಿಗೆ
ಕೈತುತ್ತು ನೀಡಿದಂಥ ಕ್ಷಣಗಳು ಅವನ ಕಣ್ಣ ಮುಂದೆ ಬಂದ್ಬಿಡುತ್ತೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಏ ಶಾಂತಿ, ಯಾಕೆ ಬದಲಾಗ್ಬಿಟ್ಟೆ, ಅವರೇ ಕಣೆ ಅಂತ ಹೇಳುವಾಗ ಈ ಮನೋಜ ಹೇಳ್ತಾನೆ, ಅವರೇ ಹೊಡೆದಿದ್ದು ನಿನಗೆ. ಅದಕ್ಕೆ ಶಾಂತಿ ಕೇಳ್ತಾಳೆ, ನನ್ಗಾ? ಮತ್ತೆ ಶಾಂತಿಯನ್ನು ಈ ಮನೋಜ ಕಾಟ್ನ ಮೇಲೆ ಕೂರಿಸ್ಕೊಂಡು ಹೇಳ್ತಾನೆ, ಅಮ್ಮ ಜ್ಞಾಪಿಸ್ಕೋ ಅಂತೇಳಿ. ಹಾಗೆ ಶಾಂತಿ ಜ್ಞಾಪಕವನ್ನು ಮಾಡ್ತಾ ಇರ್ತಾಳೆ. ಹಾಗೆ ಮನೋಜ ಕೇಳ್ತಾನೆ, ಜ್ಞಾಪಕಕ್ಕೆ ಬಂತ ಅಂತೇಳಿ. ಹಾಗೆ ಶಾಂತಿ ಜ್ಞಾಪಿಸ್ಕೊಳ್ತಾ ಇರ್ತಾಳೆ. ಆಗ ಅವಳಿಗೆ ಸ್ವಲ್ಪ ನೆನಪಾಗುತ್ತೆ. ಅಂದರೆ ಮೀನನಿಗೆ ಗೊಂಬೆಯನ್ನು ತೆಗೆದುಕೊಡ್ಲಿಕ್ಕೆ ಹೇಳುವಾಗ ಅವಳ ತಲೆ ಮೇಲೆ ಆ ಬಿಂದಿಗೆ ಬಿದ್ದಿರುವಂಥದ್ದು. ಆಗ ಶಾಂತಿಗೆ ನೆನಪಾಗುತ್ತೆ. ಆಗ ಅವಳು ಹೇಳ್ತಾಳೆ, ನನ್ನ ತಲೆ ಮೇಲೆ ಸ್ಟೀಲ್ ಬಿಂದಿಗೆ ಕುಕ್ದವಳು ಅಂತ ಹೇಳುವಾಗ ಮನೋಜ ಹಾ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಆಗಿನಿಂದ ನನಗೆ ಎಚ್ಚರವೇ ಇಲ್ವಾ ಅಂತೇಳಿ. ಆಗ ಮನೋಜ್ ಹೇಳ್ತಾನೆ, ಆ ಲೊಟ್ಟೆ 10 ದಿನ ಆಯಿತು. ಅದಕ್ಕೆ ಶಾಂತಿ ಹೇಳ್ತಾಳೆ, 10 ದಿನನಾ? ಮತ್ತೆ ಶಾಂತಿ ಮೀನನಿಗೆ ಬೈತಾಳೆ, ಅಯ್ಯೋ ಪಾಪಿಷ್ಟದವಳೆ, ನಂಗ್ಳೂರಿನ ನಂಗ್ಲಿ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಅತೇ ಅಂತ ಬರ್ತಾಳೆ. ಮತ್ತೆ ಮೀನ ಹೇಳ್ತಾಳೆ, ಅತ್ತೆ ನಾನು ಏನು ಮಾಡಿಲ್ಲ. ಅದಕ್ಕೆ ಮನೋಜ ಹೇಳ್ತಾನೆ, ಅಮ್ಮಣ್ಣಿ ಬಿಂದಿಗೆ ಕುಕ್ಲಿಲ್ವ ನಮ್ಮ ಅಮ್ಮನ ತಲೆ ಮೇಲೆ ಅಂತೇಳಿ. ಆಗ ರವಿ ಹೇಳ್ತಾನೆ, ಅತ್ತಿಗೆ ಮಾಡಿಲ್ಲ ಕಣೋ, ಎಲ್ಲ ಆ ಬಿಂದಿಗೆನೇ ಮಾಡಿದ್ದು, ಆ ಬಿಂದಿಗೆನ ಕೇಳು. ಮತ್ತೆ ಮನೋಜ್ ರವಿಗೆ ಹೇಳ್ತಾನೆ, ಮಂಗ್ಯ, ಆ ಬಿಂದಿಗೆಗೆ ಕೈ ಇದೆಯಾ, ಕಾಲಿದೆಯಾ, ಕಣ್ಣಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀವು ಬಿಸಾಕಿರುವಂಥ ಚೆಂಬಿಗೆ ಅದೆಲ್ಲ ಇತ್ತಾ? ಆಗಲೇ ಅದನ್ನು ಕೇಳ್ಕೊ ಅಂದ್ರಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಮನೋಜ ಅದನ್ನೆಲ್ಲ ಬಿಟ್ಟಾಕು, ಈ 10 ದಿನ ನಾನು ಏನೇನು ಮಾಡಿದೆ ಅದನ್ನು ಹೇಳು. ಅದಕ್ಕೆ ಮನೋಜ ಹೇಳ್ತಾನೆ, ಬೊಗಳೋದಿರಲಿ, ಫಾಸ್ಟ್ ಟ್ರ್ಯಾಕಲ್ಲಿ ಹೇಳ್ತೇನೆ, ಎಲ್ಲ ನೋಡ್ಕೊ ಅಂತ ಹೇಳ್ತಾನೆ. ಹಾಗೆ ಮನೋಜ ಎಲ್ಲವನ್ನು ಟಪ ಅಂತ ಫಾಸ್ಟ್ ಟ್ರ್ಯಾಕಲ್ಲಿ ವಿವರಿಸ್ತಾ ಹೋಗ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಅಯ್ಯಯ್ಯೋ. ಮತ್ತು ಮನೋಜ ಹೇಳ್ತಾನೆ, ನೀನು ನನ್ನನ್ನು ಎಷ್ಟು ಗೋಳಾಡಿಸಿದ್ದೆ ಗೊತ್ತಾ? ಮತ್ತೆ ಶಾಂತಿ ಹೇಳ್ತಾಳೆ, ಸಾರಿ ಕಣೋ ಮನೋಜ, ನಾನು ನಿನಗೆ ಕೊಡಬಾರ್ದ ಶಿಕ್ಷೆ ಎಲ್ಲ ಕೊಟ್ಬಿಟ್ಟೆ ಅಲ್ಲೋ ಕಣೋ. ಮತ್ತೆ ಶಾಂತಿ ರಂಗನಾಥ್ ಅವರನ್ನು ಕರೀತಾಳೆ, ಏನಂದ್ರೆ ರೀ, ನೀವಾದರೂ ಹೇಳ್ಬೇಕಿತ್ತು ತಾನೇ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಈಗ ಹೇಳಬೇಕು ಅಂತ ಅನಿಸುತ್ತೆ, ಈ 10 ದಿನದ ಬದುಕಿನಲ್ಲಿ ಹಾಗೆ ಇದ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ, ಸುಮ್ಮನಿರಿ ಸಾಕು, ಅಲ್ಲ ನಾನಾಗಿರೋದು ಬೇಡವಾ, ನಾಗವಲ್ಲಿ ಥರ ಆಗಬೇಕಾ? ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಈಗ ಆ ಥರ ಆಡೋಕ್ಕೆ ಶುರು ಮಾಡಿದ್ಯಾ ಕಣೆ, ಎಷ್ಟು ದಿನ ಮಹಾಲಕ್ಷ್ಮಿ ಇದ್ದಾಗೆ ಇದ್ಯಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನು ಮಹಾಲಕ್ಷ್ಮಿನೇ. ಮತ್ತೆ ಮನೋಜ್ ಹತ್ರ ಕೇಳ್ತಾರೆ, ಎಲ್ಲಿ ಅವಳು? ಅದಕ್ಕೆ ಮನೋಜ ಕೇಳ್ತಾನೆ, ಯಾರಮ್ಮ? ಅವಳೇ ಚಿನಕ್ನೂರು ಚಿಂತಾಮಣಿ ರಾಜಮಂಡ್ರಿ ರಾಜಮಾತೆ ಗುಂಗ್ರಿ. ಅದಕ್ಕೆ ಮನೋಜ ಹೇಳ್ತಾನೆ, ಅದಾ? ಅಯ್ಯೋ, ಅದು ಕೆಲಸಕ್ಕೆ ಹೋಗಿದೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಲ್ಲ ಅತ್ತೆಗಿಂತ ಅವಳಿಗೆ ದುಡ್ಡು ಮುಖ್ಯನ ಕಣೋ, ಬರಲಿ ಅಂತ ಹೇಳ್ತಾಳೆ ಶಾಂತಿ. ಮತ್ತೆ ಶಾಂತಿ ಮೀನನನ್ನು ಕರೀತಾಳೆ, ಮೀನಾ. ಅದಕ್ಕೆ ಮೀನ ಹೇಳ್ತಾಳೆ, ಅತ್ತೆ ಬಿಸಿ ಕಾಫಿ ತಂದು ಬಡಿ, ಎಲ್ಲನೂ ಹೇಳಿಸ್ಬೇಕಾ ನೀನು? ಹಾಗೆ ಮೀನಾ ಕಾಫಿ ಮಾಡಲಿಕ್ಕೆ ಕಿಚನ್ಗೆ ಹೋಗ್ತಾಳೆ. ಇತ್ತ ಕಡೆ ಸೂರ್ಯ ಜೋರಾಗಿ ಅಳ್ತಾ ಇರ್ತಾನೆ. ಹಾಗೆ ಮೀನಾ, ರವಿ, ಶ್ರುತಿ, ರಂಗನಾಥ್ ಅವರೆಲ್ಲರೂ ಹೊರಗಡೆ ಬರ್ತಾರೆ. ಸೂರ್ಯ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಅಳ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಸೂರ್ಯನನ್ನು ಕರೀತಾರೆ, ಸೂರ್ಯ ಅಂತ ಹೇಳಿ. ಆಗ ಸೂರ್ಯ ಜೋರಾಗಿ ನಗರ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಯಾಕಯ್ಯ? ಅದಕ್ಕೆ ಸೂರ್ಯ ಹೇಳ್ತಾನೆ, ಹಣೆ ಬರ ಯಾರಿಗೆ ಕಾಣೋದಿಲ್ಲ ಅಂತಾರೆ, ಆದರೆ ನನ್ನ ಹಣೆ ಬರ ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆ, ಸಖತ್ತಾಗಿದೆ ಅಲ್ಲ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಏನೂ ಸಮಸ್ಯೆ ಆಗಿಲ್ಲ ಕಂದ, ನೀನು ಇಷ್ಟು ದಿನ ಹೇಗೆ ಪ್ರೀತಿ ತೋರಿಸ್ತಿದ್ಯೋ ಹಾಗೆ ಇದ್ಬಿಡು. ಅದಕ್ಕೆ ಸೂರ್ಯ ಹೇಳ್ತಾನೆ, ಬದುಕಿರುವವರೆಗೂ ನಾನು ಅದೇ ಪ್ರೀತಿನ ತೋರಿಸ್ತೇನಪ್ಪ, ನನ್ನ ಚರ್ಮ ಸುಳಿದು ನಿನಗೆ ಅಮ್ಮನಿಗೆ ಚಪ್ಪಲಿ ಮಾಡಿಕೊಡ್ತೇನೆ. ಹನುಮಂತ ಉಸಿರಾಡಿದ್ರು ರಾಮನಾಮ ಕೇಳುವ ಹಾಗೆ ನನ್ನ ಉಸಿರಾಟದಲ್ಲಿ ನಿನ್ನ ಅಮ್ಮನ ಇಬ್ಬರನ್ನು ಬೆರೆಸ್ಕೊಳ್ತೇನೆ. ಆದರೆ ನಾನು ಎಷ್ಟು ಪ್ರೀತಿ ತೋರಿಸ್ತೇನೆ ಅನ್ನೋದು ಮುಖ್ಯ ಅಲ್ಲಪ್ಪ, ನನಗೂ ಅದೇ ಪ್ರೀತಿ ಬೇಕಲ್ವಾ? ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ದೇವರು ಕಣಯ್ಯ ನೀನು, ಅದಕ್ಕೆ ನಿನಗೆ ಇಷ್ಟೊಂದು ಪರೀಕ್ಷೆಗಳು. ಅದಕ್ಕೆ ಸೂರ್ಯ ಅಳುವಿನಿಂದ ಒಂದು ನಗುವನ್ನು ಬೀಳ್ತಾನೆ, ಏನಪ್ಪ ನೀನು ಈ ರಾಕ್ಷಸನ ದೇವರು ಅಂತಿದ್ಯಲ್ಲ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಯಾರು ರಾಕ್ಷಸ? ನೀನು ದೇವರ ಅವತಾರ ಕಣಪ್ಪ. ಪರಮಾತ್ಮನಿಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಆದರೆ ಕೌಸಲ್ಯ ಮಗನಾಗಿ ರಾಮ ಕೆಲವು ದಿನ ಪ್ರೀತಿ ಪಡೆದುಕೊಂಡ. ಪರಶುರಾಮನಾಗಿ ಬಂದು ಕೆಲವು ದಿನ ರೇಣುಕೆಯ ಪ್ರೀತಿಯನ್ನು ಪಡೆದುಕೊಂಡ. ಕೃಷ್ಣನಾಗಿ ದೇವಕಿಯ ಪ್ರೀತಿಯನ್ನು ಕೆಲವೇ ದಿನ ಪಡೆದುಕೊಂಡ. ಅಷ್ಟೆಲ್ಲ ಯಾಕೆ, ವೈಕುಂಠದಲ್ಲಿರುವ ಪರಮೇಶ್ವರನನ್ನು ನೋಡು, ಬಹುಳಾ ದೇವಿಯನ್ನು ತಾಯಿಯಾಗಿ ಮಾಡಿಕೊಂಡು ಕೆಲವೇ ದಿನ ಅವಳ ಪ್ರೀತಿಯನ್ನು ಪಡೆದುಕೊಂಡ. ತಾಯಿ ಪ್ರೀತಿನ ಕೆಲವೇ ದಿನ ಪಡೆದುಕೊಂಡ ದೇವರುಗಳಲ್ಲಿ ನೀನು ಒಬ್ಬ ಕಣು. ಮತ್ತೆ ಸೂರ್ಯ ಜೋರಾಗಿ ನಗೆಡ್ಕೊಂಡು ರಂಗನಾಥ್ ಅವರಿಗೆ ಹೇಳ್ತಾನೆ, ಅಪ್ಪ ನೀನು ಸಖತ್ ಕಲಾವಿದಪ್ಪ.
ಬಂಡೆ ಕಲ್ಲನ್ನು ಕೊಟ್ಟರೂ ಕೂಡ ನೀನು ಅದನ್ನು ಸವರಿ ಬೆಣ್ಣೆ ಮುದ್ದೆ ಮಾಡಿಬಿಡ್ತೀಯ. ತಾಯಿ ಪ್ರೀತಿಗೂ ಅಲ್ಪಾಯುಷ್ಯ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಆ ರಾಯರು ಗುರು ಸೌರಭಾಮರು ಬಂಜರು ಭೂಮಿಯಲ್ಲಿಯೂ ಕೂಡ ಸಿಹಿ ನೀರನ್ನು ಕೊಟ್ಟರು. ವಾರನೋ 10 ದಿನನೋ ಹುಟ್ಟಿದ ಪ್ರಾರಂಭದಿಂದ ಸಿಗದಂಥ ತಾಯಿ ಪ್ರೀತಿ ಎಷ್ಟು ದಿನ ನಿನಗೆ ಕೊಟ್ಟಿದ್ರು. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿನ್ನ ಯೋಗ್ಯತೆ ಇಷ್ಟೇ, ಸಮಾಧಾನ ಮಾಡಿಕೊಂಡು ಹೋಗ್ಬಿಡು ಅಂತ ಹೇಳ್ತಾ ಇದ್ದೀಯನ್ನಪ್ಪ ಅಂತ ಕೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಹಾಗಲ್ಲಪ್ಪ, ಆಗಲ್ಲ ಕಂದ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹಾಗೇ ಇದ್ರೂ ನನಗೇನೂ ಸಮಸ್ಯೆ ಇಲ್ಲ. ಮತ್ತೆ ಸೂರ್ಯ ಹೇಳ್ತಾನೆ, ನಾನು ಅದೃಷ್ಟವಂತಾನೆ ಕಣಪ್ಪ, ಕೈ ತುತ್ತು ಇಲ್ಲದೆ, ಲಾಲಿ ಹಾಡು ಇಲ್ಲದೆ, ಅಮ್ಮ ಅಂತ ಹೇಳ್ದೆ ಇದ್ದರೆ ಎಲ್ಲಿ ನಾನು ಕಣ್ಮುಚ್ಕೊಳ್ತೇನೆ ಅಂತ ಹೇಳಿ ಭಯ ಶುರುವಾಗಿತ್ತು. ಆ ಪ್ರೀತಿ ಎಲ್ಲ ಸಿಗೋ ಹಾಗೆ ಮಾಡಿಬಿಟ್ಟ ಆ ದೇವರು. ಮತ್ತೆ ಸೂರ್ಯ ಕೇಳ್ತಾನೆ ರಂಗನಾಥ್ ಅವರ ಹತ್ರ, ಯಾಕಪ್ಪ ಕಣ್ಣಲ್ಲಿ ನೀರು? ಈ ಪಾಪಿನ ಪಾಪು ಥರ ನೋಡ್ಕೊಂಡ್ರಲ್ಲ ಸಕ್ರೆ, ಈ ಜನ್ಮಕ್ಕಷ್ಟೇ ಸಾಕಪ್ಪ, ಅಳ್ಬೇಡಪ್ಪ ಪ್ಲೀಸ್ ಅಳ್ಬೇಡಪ್ಪ ಅಂತ ಹೇಳಿ ಸೂರ್ಯ ಸಮಾಧಾನ ಮಾಡ್ಕೊಳ್ತಾನೆ ರಂಗನಾಥ್ ಅವರನ್ನು. ನೋಡಿಲಿ ನಾನು ನಗ್ತಾ ಇದ್ದೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿಯವರೆಗೆ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.